ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ನಿಯಮಗಳನ್ನು ಗಾಳಿಗೆ ತೂರಿ ಕಲ್ಲು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್. ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ದಿಢೀರ್ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ನಿಖಿಲ್ ಕುಮಾರಸ್ವಾಮಿ. ರಾತ್ರಿ ವೇಳೆ ಅಡ್ಡಗಟ್ಟಿ ದಾರಿ ಹೋಕರನ್ನ ಸುಲಿಗೆ ಮಾಡುತ್ತಿದ್ದ ಖತರ್ನಾಕ್ ದರೋಡೆಕೋರರನ್ನು ಬಂಧಿಸಿದ ಗೌರಿಬಿದನೂರು ಪೊಲೀಸರು. ಬಂಧಿತರಿಂದ ಮಾರಕಾಸ್ತ್ರಗಳ ವಶ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉನ್ನತೀಕರಣಕ್ಕೆ 5 ಕೋಟಿ ರು ವೆಚ್ಚ. ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ತಾಕೀತು ಮಾಡಿದ ಶಾಸಕ ಸುಬ್ಬಾರೆಡ್ಡಿ. ಚಿಕ್ಕಬಳ್ಳಾಪುರ ನಗರಸಭೆಗೆ ಪೌರಾಯುಕ್ತರ ನೇಮಕ ಅಸಿಂಧು. ಸರ್ಕಾರದ ಆದೇಶ ರದ್ದುಪಡಿಸಿ 4 ವಾರದಲ್ಲಿ ಸೂಕ್ತ ಅಧಿಕಾರಿ ನೇಮಿಸುವಂತೆ ಹೈಕೋರ್ಟ್ ಆದೇಶ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯಲ್ಲಿ ಜೆಡಿಎಸ್ ಮಹಿಳಾ ಸಂಘಟನೆಯನ್ನು ಬಲಪಡಿಸುವ ಮೂಲಕ ಮಹಿಳಾ ಸಮಾವೇಶವನ್ನು ಮಾಡಲು ಜೆಡಿಎಸ್ ಪಕ್ಷದ ವರಿಷ್ಠರು ದಿನಾಂಕವನ್ನು ನಿಗದಿಪಡಿಸಲು ತೀರ್ಮಾನಿಸಲಾಗಿದೆ ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಹಾಗೂ ನಟ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಕೋಲಾರ ನಗರದ ಹೊರವಲಯದ ಪದ್ಮ ಸಿಎಂಆರ್ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಅತಿ ಶೀಘ್ರದಲ್ಲಿ ಕಾರ್ಯಕ್ರಮ ಮಾಡಲು ಜೆಡಿಎಸ್ ಮುಖಂಡರು ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪುರುಷ ಮತ್ತು ಮಹಿಳಾ ಕಾರ್ಯಕರ್ತರು ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗುವ ಮೂಲಕ ಚುನಾವಣೆಗಳನ್ನು ಎದುರಿಸಲು ಸಹಾಯವಾಗುತ್ತದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿಯಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯಾಗಲು ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸದರು ಗೆಲುವು ಸಾಧಿಸಲು ಶ್ರಮ ವಹಿಸೋಣ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 3 ಜೆಡಿಎಸ್ ಶಾಸಕರಿದ್ದು, ಜೆಡಿಎಸ್ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ಸುಮಾರು 4,85,000 ಮತಗಳನ್ನು ಶಾಸಕರಿಗೆ ನೀಡಿದ್ದಾರೆ. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರೂ ಸಹ ಲೋಕಸಭೆ ಚುನಾವಣೆಯನ್ನು ವೈಯಕ್ತಿಕ ಚುನಾವಣೆಯಾಗಿ ಪರಿಗಣಿಸಿ ಗೌರವವನ್ನು ಉಳಿಸಿಕೊಳ್ಳುವ ಮೂಲಕ ಮುಂಬರುವ ಚುನಾವಣೆಗಳಿಗೆ ದಿಕ್ಸೂಚಿ ಆಗಬೇಕು. ಈ ನಿಟ್ಟಿನಲ್ಲಿ ಕೋಲಾರ ಲೋಕಸಭೆ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳಿಗೂ ಪ್ರವಾಸವನ್ನು ಕೈಗೊಳ್ಳುವ ಮೂಲಕ ಕಾರ್ಯಕರ್ತರಲ್ಲಿ ಮತ್ತಷ್ಟು ಶಕ್ತಿಯನ್ನು ತುಂಬುವ ಕೆಲಸ ಮಾಡಲಾಗುತ್ತದೆ ಎಂದರು. ಒಂದೇ ಸಂದೇಶ ಸಾರಬೇಕಾಗಿತ್ತು, ಅದು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಗೆಲುವಿಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಿಂತು ಹೋರಾಟವನ್ನು ಮಾಡಬೇಕು. ಅದಕ್ಕೆ ಪೂರ್ವಕವಾದಂಥ ಒಂದು ಸಿದ್ಧತೆಯನ್ನು ಈಗಿಂದಲೇ ನಾವು ಮಾಡಿ ಪ್ರತಿ ಹಳ್ಳಿಯಲ್ಲೂ ಇವತ್ತು ಬೂತ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ತಾವುಗಳು ನಿಂತು ಚುನಾವಣೆ ಮಾಡಿದ್ರೆ ಮಾತ್ರ ಈ ಫಲಿತಾಂಶ ಎನ್ಡಿಎ ಮೈತ್ರಿಕೂಟದ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಮನವರಿಕೆ ಇದೆಯಮ್ಮ. ಈ ಸಂದರ್ಭದಲ್ಲಿ ಎಂಎಲ್ಸಿ ಇಂಚರ ಗೋವಿಂದರಾಜು, ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡ, ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್, ರಾಮೇಗೌಡ, ವಕಲೇರಿ ರಾಮು, ಚೌಡೇಶ್ವರಿ ರಾಮು ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರಾತ್ರಿ ವೇಳೆ ಹೊಂಚು ಹಾಕಿ ವಾಹನ ಸವಾರರು ಮತ್ತು ದಾರಿ ಹೋಕರನ್ನು ಅಡ್ಡಗಟ್ಟಿ ಬೆಲೆ ಬಾಳುವ ವಸ್ತು ಮತ್ತು ನಗದನ್ನು ದೋಚುತ್ತಿದ್ದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 5 ಜನರನ್ನು ಬಂಧಿಸಿ ದರೋಡೆ ಮಾಡಿದ್ದ ನಗದು, ಮೊಬೈಲ್ ಹಾಗೂ ಮಾರಕಾಸ್ತ್ರಗಳನ್ನು ಗೌರಿಬಿದನೂರು ಪೊಲೀಸರು ವಶಪಡಿಸಿಕೊಳ್ಳುವ ಮೂಲಕ ಡಕಾಯಿತರ ಹೆಡೆಮುರಿ ಕಟ್ಟಿದ್ದಾರೆ. ಗೌರಿಬಿದನೂರು ಪಟ್ಟಣದ ಹೊರವಲಯ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಇತ್ತೀಚೆಗೆ ಸುಲಿಗೆ ಪ್ರಕರಣಗಳು ನಡೆಯುತ್ತಿದ್ದು, ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚಿಸಿದ್ದ ಪೊಲೀಸರು ಡಕಾಯಿತಿ ಮಾಡುವ ವೇಳೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 5ರನ್ನು ಬಂಧಿಸಿ ಲಕ್ಷಾಂತರ ರು ನಗದು ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯ ಗೊಟಕಣಾಪುರ ಸಮೀಪ ವಾಹನ ಸವಾರರು ಹಾಗೂ ನಡೆದು ಹೋಗುವವರ ಬಳಿ ಬೆಲೆ ಬಾಳುವ ವಸ್ತುಗಳಾದ ಮೊಬೈಲ್, ಚಿನ್ನದ ಸರಗಳು, ನಗದನ್ನು ದೋಚುತ್ತಿದ್ದ 3 ಖತರ್ನಾಕ್ ಕಳ್ಳರನ್ನು ನಗರ ಪೊಲೀಸರು ಬಂಧಿಸಿದ್ದು 2 ಪರಾರಿಯಾಗಿದ್ದಾರೆ.
ಡಕಾಯಿತರು ಮೋಜಿ ಮಸ್ತಿಗಾಗಿ ಕ್ರಿಕೆಟ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಮದ್ಯ ವ್ಯಸನಿಗಳಾಗಿದ್ದಾರೆ ಎನ್ನಲಾಗಿದೆ. ಬಂಧಿತರಿಂದ ಸುಮಾರು 4.5 ಲಕ್ಷ ಬೆಲೆ ಬಾಳುವ 80 ಗ್ರಾಂ ಚಿನ್ನದ ಸರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಡಕಾಯಿತರು ವಿಚಾರಣಾ ವೇಳೆ ನಗರ ವ್ಯಾಪ್ತಿಯಲ್ಲಿ 3 ಪ್ರಕರಣಗಳಲ್ಲಿ ಮಹಿಳೆಯರ ಕತ್ತಿನಿಂದ ಮಾಂಗಲ್ಯ ಸರ ಕಿತ್ತುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಗರದ ವಿನಾಯಕ ನಗರದ ನವೀನ್ ಕುಮಾರ್ ಬಿನ್ ರಾಜು, ಆನಂದ ಬಿನ್ ವೆಂಕಟೇಶ್, ರಜಾಕ್ ಸಾಬ್ ಕಲಿಯಾ, ಮಣಿಕಂಠ ಬಿನ್ ಸುರೇಶ್ ಕುಮಾರ್ ಅನ್ನು ಬಂಧಿಸಿದ್ದು, ಧನುಷ್ ಹಾಗೂ ಅಕ್ರಮ್ ಬಾಷಾ ಪರಾರಿಯಾಗಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಬೆಂಗಳೂರು ಹಿಂದೂಪುರ ಹೆದ್ದಾರಿ, ದೊಡ್ಡ ಕುರುಗೋಡು ಹಾಗೂ ಚೌಳೂರು ಗೇಟ್ ಮಧ್ಯೆ ರಾತ್ರಿ ವೇಳೆ ವಾಹನಗಳು ಹಾಗೂ ನಡೆದು ಹೋಗುವವರನ್ನು ಭಯಭೀತರನ್ನಾಗಿ ಮಾಡಿ ಅವರ ಬಳಿ ಇದ್ದ ಬೆಲೆ ಬಾಳುವ ವಸ್ತುಗಳಾದ ಮೊಬೈಲ್, ಚಿನ್ನದ ಸರ, ನಗದನ್ನು ದೋಚಲು ದೊಡ್ಡ ಕುರುಗೋಡು ಕೆರೆ ಕಟ್ಟೆಯ ಮೇಲಿನ ದೇವಾಲಯದ ಹಿಂಬದಿಯಿಂದ ಹೊಂಚು ಹಾಕುತ್ತಿದ್ದ 5 ಮಂದಿ ಗುಂಪಿನ ಮೇಲೆ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿದ್ದು, ಸೂರಿ ಲಂಕೇಶ್ರನ್ನು ಬಂಧಿಸಿದ್ದಾರೆ. 2 ಆರೋಪಿಗಳು ಪರಾರಿಯಾಗಿದ್ದು, ಪರಾರಿ ಆದವರಿಗಾಗಿ ಗ್ರಾಮಾಂತರ ಪೊಲೀಸರು ಹುಡುಕುತ್ತಿದ್ದಾರೆ. ಇವರಿಂದ ಲಾಂಗ್, ಮೊಚ್ಚು, ಹಗ್ಗ, ದೊಣ್ಣೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳಾದ ನಾಗೇಶ್, ಶ್ರೀರಾಜ್, ಇಮಾಮ್ ಖಾಸಿಂ, ಶಿವಕುಮಾರ್, ಸಿಐ ಸತ್ಯನಾರಾಯಣ ನೇತೃತ್ವದಲ್ಲಿ ಪಿಎಸ್ಐಗಳಾದ ರಮೇಶ್ ಗುಗ್ಗರಿ, ಬಾಲಕುಮಾರ್, ಅಶ್ವಥಪ್ಪ, ನವೀನ್ ಕುಮಾರ್ ಮುಂತಾದವರು ದಾಳಿ ಮಾಡಿ ಡಕಾಯಿತರನ್ನು ಬಂಧಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡುತ್ತಿರುವ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಇಂದು ಸುಮಾರು 5 ಕೋಟಿ ವೆಚ್ಚದಲ್ಲಿ ವಿವಿಧ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ 3,94 ಲಕ್ಷ ರು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೆ 1,20 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಶಂಕುಸ್ಥಾಪನೆ ನೆರವೇರಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ 3,94 ಲಕ್ಷ ವೆಚ್ಚದಲ್ಲಿ ಗ್ರಂಥಾಲಯ, ಶೌಚಾಲಯ, ಸಭಾಂಗಣ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 1,20 ಲಕ್ಷ ವೆಚ್ಚದಲ್ಲಿ ಮೊದಲನೇ ಮಹಡಿ ಕಟ್ಟಡದ ನಿರ್ಮಾಣದ ಕಾಮಗಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮುಂದೆ ಕೆಎಸ್ಆರ್ಟಿಸಿ ಬಸ್ಗಳು ನಿಲುಗಡೆ ಮಾಡುತ್ತಿಲ್ಲ. ಇದರಿಂದ ಕಾಲೇಜಿಗೆ ಹೋಗಿ ಬರಲು ಬಹಳ ತೊಂದರೆ ಆಗಿದೆ ಎಂದು ಕಾಲೇಜಿನ ವಿದ್ಯಾರ್ಥಿನಿಯರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರಿಗೆ ಅಹವಾಲು ಸಲ್ಲಿಸಿದರು. ಕೂಡಲೇ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೊಬೈಲ್ ಮೂಲಕ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರ ಜೊತೆ ಚರ್ಚಿಸಿ ಎಲ್ಲಾ ಬಸ್ಗಳು ನಿಲುಗಡೆ ಮಾಡಿಸಬೇಕು ಎಂದು ಸೂಚನೆ ನೀಡಿದರು. ಬಾಗೇಪಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೊದಲ ಮಹಡಿಯ ಕಟ್ಟಡವನ್ನು ಗುಣಮಟ್ಟದಿಂದ ನಿರ್ಮಿಸಬೇಕು. ಕಾಲೇಜಿಗೆ ಅಗತ್ಯವಾದ ಸರ್ಕಾರಿ ಸೌಲಭ್ಯಗಳ ಪಟ್ಟಿಯನ್ನು ಕಾಲೇಜಿನ ಪ್ರಾಂಶುಪಾಲರು ಈ ಕೂಡಲೇ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೈ ನಾರಾಯಣರವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಗಳಾದ ಅನಿಲ್ ಸಂಕೊಳ್ಳಿ, ಸೌಮ್ಯ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ರಾಜಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ, ಮುಖಂಡರಾದ ಸದಾಶಿವರೆಡ್ಡಿ, ಶಿವಪ್ಪ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. 2024 ಮಹಾಶಿವರಾತ್ರಿಗೆ ಸ್ವಾಗತ. ಈ ಪವಿತ್ರ ರಾತ್ರಿಯಂದು ನೀವು ಎಚ್ಚರದಿಂದಿದ್ದು ಅರಿವನ್ನು ಕಾಪಾಡಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಅಪಾರ ಒಳಿತನ್ನು ತರುತ್ತದೆ. ಈ ರಾತ್ರಿಯನ್ನು ಧ್ಯಾನದಲ್ಲಿ ಲೀನವಾಗುವ ಒಂದು ಅನುಭವವಾಗಿಸಲಿದ್ದೇವೆ. ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ಜಾಗೃತಿಯ ರಾತ್ರಿಯಾಗಬೇಕು. ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಉತ್ತಮ ಪರಿಸರದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ
ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಸಭೆಗೆ ಅರ್ಹ ಪೌರಾಯುಕ್ತರನ್ನು ನೇಮಿಸದೆ ಕೆಳ ಹಂತದ ಅಧಿಕಾರಿಯನ್ನು ಈ ಸ್ಥಾನದಲ್ಲಿ ಕುಳ್ಳರಿಸಿದ್ದು, ಇದರಿಂದ ದೊಡ್ಡ ನಗರಸಭೆಯನ್ನು ನಿರ್ವಹಿಸಲು ಕಷ್ಟವಾಗಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಪೌರಾಯುಕ್ತರನ್ನ ನೇಮಿಸಿ ಈಗಿನ ಅಧಿಕಾರಿಯನ್ನು ಬದಲಾಯಿಸಬೇಕೆಂದು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಾಲಯ 4 ವಾರದಲ್ಲಿ ಸೂಕ್ತ ಅಧಿಕಾರಿಯನ್ನು ನೇಮಿಸುವಂತೆ ಆದೇಶ ಮಾಡಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಗಳ ಮುಖ್ಯಾಧಿಕಾರಿ ದರ್ಜೆಯ ಮಂಜುನಾಥ್ ರವರನ್ನು ಪೌರಾಯುಕ್ತರನ್ನಾಗಿ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು, ಮಂಜುನಾಥ್ ಕಳೆದ 5-6 ತಿಂಗಳಿಂದ ಪೌರಾಯುಕ್ತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆಡಳಿತಾರೂಢ ಶಾಸಕರೇ ಪೌರಾಯುಕ್ತರ ನೇಮಕಕ್ಕೆ ಶಿಫಾರಸು ಮಾಡಿದ್ದರು. ಚಿಕ್ಕಬಳ್ಳಾಪುರ ನಗರಸಭೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿದ್ದು ದೊಡ್ಡ ನಗರಸಭೆಯಾಗಿದ್ದು, ಸಮರ್ಪಕ ಅಧಿಕಾರಿಯನ್ನು ನೇಮಿಸುವಂತೆ ನಗರಸಭಾ ಸದಸ್ಯರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದರು. ಇದು ಕೈಗೂಡದೇ ಇದ್ದಾಗ ನಗರಸಭೆಯ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಪುರಸಭೆ ಕಾಯ್ದೆ ಪ್ರಕಾರ ನಗರಸಭೆಗಳಿಗೆ ಗ್ರೇಡ್ 1 ಅಥವಾ ಗ್ರೇಡ್ 2 ಪೌರಾಯುಕ್ತರನ್ನು ನೇಮಿಸಬೇಕೆಂದು ಸ್ಪಷ್ಟವಾದ ನಿಯಮವಿದೆ. ಈ ನಿಯಮವನ್ನು ಉಲ್ಲಂಘಿಸಿ ಪುರಸಭೆ ಮುಖ್ಯ ಅಧಿಕಾರಿ ದರ್ಜೆಯ ಮಂಜುನಾಥ್ ರವರನ್ನು ಪೌರಾಯುಕ್ತರನ್ನಾಗಿ ನೇಮಿಸಿದ್ದು, ಈ ಕಾನೂನು ಬಾಹಿರ ನೇಮಕವನ್ನು ರದ್ದುಪಡಿಸುವಂತೆ ನ್ಯಾಯಾಲಯದ ಮುಂದೆ ಎಸ್ಎಂ ರಫೀಕ್ ಮನವಿ ಸಲ್ಲಿಸಿದರು. ನ್ಯಾಯಾಲಯ 2 ಕಡೆ ವಾದವನ್ನ ಆಲಿಸಿ ಸರ್ಕಾರ ಪ್ರಸ್ತುತ ನೇಮಿಸಿರುವ ಅಧಿಕಾರಿಯನ್ನ ಕೂಡಲೇ ಬದಲಾಯಿಸುವಂತೆ ಆದೇಶ ಮಾಡಿದ್ದು, 4 ವಾರದಲ್ಲಿ ಸೂಕ್ತ ಅಧಿಕಾರಿಯನ್ನು ನೇಮಿಸುವಂತೆ ಆದೇಶ ನೀಡಿದ್ದಾರೆ. ಇದರಿಂದ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಅರ್ಹತೆ ಇಲ್ಲದೆ ಇರುವವರು ಪೌರಾಯುಕ್ತರಾಗಿದ್ದು, ಇವರ ಹುದ್ದೆಗೂ ಸಂಚಕಾರ ಬರಬಹುದು ಎನ್ನಲಾಗಿದೆ. ನಮಸ್ಕಾರ, ನಾನು ಎಸ್ಎಂ ರಫೀಕ್, ಸೀನಿಯರ್ ಮುನ್ಸಿಪಲ್ ಕೌನ್ಸಿಲರ್ ಚಿಕ್ಕಬಳ್ಳಾಪುರ. ನಾನು 7ನೇ ಟರ್ಮ್ ಕೌನ್ಸಿಲರು. ಕಂಟಿನ್ಯೂಸ್ ಗೆಲ್ಕೊಂಡು ಬರ್ತಾಯಿದ್ದೀನಿ. ಜನ 7 ಟರ್ಮು ನಾನು ಗೆಲ್ಲಿಸಿದ್ದಾರೆ. ಊರಿನ ಹಿತದೃಷ್ಟಿಯಿಂದ ಏನು ಇವತ್ತು ಈ ಆರ್ಡರ್ ಮಾಡಿಸಿದ್ದೀನಿ, ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಪಡ್ತೀನಿ. ನಮ್ಮ ದೊಡ್ಡ ಮುನ್ಸಿಪಾಲಿಟಿ ಜಿಲ್ಲಾ ಕೇಂದ್ರ ಆಗಿದ್ದು ನಾನು ಮನವಿ ಮಾಡಿಕೊಂಡೆ ನನ್ನ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ MLA ಅವ್ರಿಗೂ. MLA ಅವರು ಏನು ಉತ್ತರ ಕೊಡಲೇ ಇಲ್ಲ. ಹಾಗಾಗಿ ನಾನು ಮಂತ್ರಿಗಳು ಮೀಟ್ ಮಾಡಿ ಇದನ್ನು ಪೋಸ್ಟಿಂಗ್ಸ್ ಮಾಡಿ ಒಳ್ಳೆ ಆಫೀಸರ್ ಕೊಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದೀರಿ, ಏನೋ ಬೇರೆ ಒಳ್ಳೆ ಆಫೀಸರ್ ಹುಡುಗಿಸಿ ಪೋಸ್ಟಿಂಗ್ಸ್ ಮಾಡಿಕೊಡಿ, ಭಾಳಷ್ಟು ಸೆಂಟ್ರಲ್ ಪ್ಲೇಸ್ ಇದು ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಕೋರ್ಟ್ಗಳಲ್ಲಿ ಕೂಡ ಕೇಸಸ್ ತುಂಬ ಇದೆ ನಮ್ಮ ಆಸ್ತಿಗಳಿದು. ಸೊ ಅದನ್ನೆಲ್ಲ ಒಂದು ನೋಡೋಕ್ಕೆ ಒಬ್ಬ ಒಳ್ಳೆ ಸೀನಿಯರ್ ಆಫೀಸರ್ ಬೇಕು ಆ್ಯಸ್ ಪರ್ ದಿ ಮುನ್ಸಿಪಲ್ ಆ್ಯಕ್ಟ್ ಅಂತ ಹೇಳಿದೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಗೇರಹಳ್ಳಿ ವಾಸಿ ಸುಮಾರು 24 ವರ್ಷದ ಪೈಂಟರ್ ಕೆಲಸ ಮಾಡ್ತಿದ್ದ ಯುವಕ ಶರತ್ ಎನ್ನುವವನು ನಿನ್ನೆ ಸಾವಿಗೆ ಶರಣಾಗಿದ್ದು, ಈತನ ಸಾವಿಗೆ ಅದೇ ಗ್ರಾಮದ 3 ಜನ ಸ್ನೇಹಿತರೇ ಕಾರಣ. ಅವರ ಕಿರುಕುಳದಿಂದಲೇ ಸಾವಾಗಿರುವುದಾಗಿ ಅವರ ಪೋಷಕರು ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ದಿನ್ನೆಗೇರಹಳ್ಳಿ ವಾಸಿ ಶರತ್ ಎಂಬ 24 ವರ್ಷದ
ಪೈಂಟರ್ ಕೆಲಸ ಮಾಡ್ತಿದ್ದ ಯುವಕ ನೇಣಿಗೆ ಶರಣಾಗಿದ್ದಾನ. ಮೃತಪಟ್ಟಿರುವ ಶರತ್ಗೆ ಅದೇ ಗ್ರಾಮದ ವೆಂಕಟೇಶ್, ಪ್ರಸನ್ನ ಹಾಗೂ ಲಕ್ಷ್ಮೀನಾರಾಯಣ ಎಂಬ 3 ಜನ ಸ್ನೇಹಿತರು ಕಳೆದ 15 ದಿನಗಳಿಂದ ಟಾರ್ಚರ್ ಕೊಡ್ತಿದ್ರು. ಮೊಬೈಲ್ನಲ್ಲಿ ಬೆದರಿಕೆ ಹಾಕ್ತಿದ್ರು. 2 ಬಾರಿ ಗಲಾಟೆ ಮಾಡಿಕೊಂಡಿದ್ದು ಮೊಬೈಲ್ ಕಸಿದುಕೊಂಡಿದ್ದರು. ಚಿತ್ರಾವತಿ ಬಳಿ ಇರುವ ಡಾಬಾದಲ್ಲಿ ಚೆನ್ನಾಗಿ ಕುಡಿಸಿ ರಕ್ತಗಾಯ ಮಾಡಿದ್ದರು. ಅವರ ಕಿರುಕುಳದಿಂದಲೇ ನೇಣು ಹಾಕಿಕೊಂಡಿರುವುದಾಗಿ ಶರತ್ ತಾಯಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬೆನ್ನಲ್ಲೇ ಪೊಲೀಸರು ಆ 3 ಜನರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಫೋನ್ ಮಾಡಿ ಕರ್ಸ್ಕೊಂಡು ಬೆಳಿಗ್ಗೆ ಡಾಬಾ ಹೋಟ್ಲ್ ಅಂತ ಎಲ್ಲೋ ಚಿತ್ರಾವತಿ ಹತ್ರ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ ರಾತ್ರಿ ಎಲ್ಲ ಅಲ್ಲೇ ಅವನ ಮನೆಗೆ ಬರಿಲ್ಲ, ಆಚೆಗೆ ಹೋಗಿದ್ದ ಮಗು. ಅವತ್ತೆಲ್ಲ ಫೋನ್ ಕಿತ್ಕೊಂಡು ದೂರ ಹುಡುಗಿಗಳನ್ನ ಕರ್ಕೊಂಬಂದು ಗಲ್ಲಾಪಟ್ಟು ಹಿಡ್ಕೊಂಡು ಹೊಡಿದು ಎಲ್ಲ ಮಾಡೋಗವ್ರಪ್ಪ. ನನಗಿವಾಗ ಯಾರಪ್ಪ ದಿಕ್ಕೋ ಹಿಂಗೆ ಭಯ ಇಕ್ಕಿಸ್ತಾರಮ್ಮ ಇಂಥವರೇ ಅಂತ ಹೇಳಿದ್ನ 3 ವೆಂಕಟೇಶ್ನು ಅವನು ಇವನು ಪ್ರಶಾಂತ್ನು ಅವನ ಹೆಸರು ಲಕ್ಷ್ಮೀನಾರಾಯಣ ಅಂತ ಇವ್ರು 3 ಹೆಸರು ಹೇಳಿದ್ನಪ್ಪ. ನಂಗೆ ಭಯ ಇಕ್ಕಿಸ್ತಾವ್ರೆ. ಇನ್ನು ಶರತ್ ಸಾವಿಗೆ ಕಾರಣರಾದ 3 ಜನ ಬಂಧಿತರಲ್ಲೊಬ್ಬ ವೆಂಕಟೇಶ್ ಎನ್ನುವವನು ಇತ್ತೀಚೆಗೆ ನಗರದ ಇಂದಿರಾ ನಗರದಲ್ಲಿ ಕೊಲೆಯಾಗಿದ್ದ ಸಾದಲಿ ಅಂಜಿ ಪ್ರಕರಣದಲ್ಲಿ ಜೈಲು ಸೇರಿರುವ ಅತ್ತಿಗೆ ಮತ್ತು ಮೈದುನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಅಲ್ಲದೆ ಜೈಲು ಸೇರಿರುವ ರಘು ಮತ್ತು ವೆಂಕಟೇಶ್ ಎನ್ನುವವನಿಗೂ ಗಲಾಟೆಯಾಗಿ ವಾರ್ನ್ ಮಾಡಲಾಗಿತ್ತು ಎನ್ನಲಾಗಿದೆ. ಏನಾಗಿದೆ 16ನೇ ತಾರೀಕು ಇವರೆಲ್ಲ ಬರ್ತ್ಡೇನೋ ಅವನು ದಿನಗರಲ್ಲಿ ಒಬ್ಬ ಹುಡುಗ ವೆಂಕಟೇಶ್ ಅಂತ ಹೇಳಿ ಸರ್, ಅವನು ಬಂದು ಬರ್ತ್ಡೇನ ಆಚರಣೆ ಮಾಡ್ಕೊಂಡಂತಾರೆ ನೈಟು, ಅಂದರೆ 15ನೇ ತಾರೀಕು ನೈಟು ಆಚರಣೆ ಮಾಡಿಕೊಂಡು ಏನು ಮಾಡ್ಕೊಂಡ್ರು ಗೊತ್ತಿಲ್ಲ. ಬೆಳಗ್ಗೆನೇ ಬಂದುಬಿಟ್ಟು ಒಂದು 10-15 ಜನ ಸರ್, ವೆಂಕಟೇಶ, ಅವನು ಪ್ರಸನ್ನ ಅಂತ ಒಬ್ಬ, ಲಕ್ಷ್ಮೀನಾರಾಯಣ ಅಂತ ಒಬ್ಬ, ಅವ್ರ ಇತರ ಒಂದು 5-6 ಜನ ಬಂದುಬಿಟ್ಟು ಹೊಡಿತಾಯಿದ್ರು ಸರ್. ಅವ್ರನ್ನ ಇಲ್ಲಿ ಮನೆ ಹತ್ರ ಹಾಕ್ಕೊಂಡು ಹೊಡಿತಾಯಿದ್ರು. ಬಟ್ ನಾನು ಆ ಕಡೆಯಿಂದ ಬಂದೆ, ನಾನು ಆ ಕಡೆ ಹ್ಯಾಂಡಿಕ್ಯಾಪ್ ನಾನು ಹತ್ತಕ್ಕಾಗಲಿಲ್ಲ. ಬೈದು ಕಳಿಸ್ದೆ ಅವ್ರನ್ನ, ಕಳಿಸ್ತಿರೂ ಮತ್ತೆ ಅವ್ನು ಬಿಡಲಿಲ್ಲ ಅವರು. ಆಮೇಲೆ ಅವ್ನು ಬೈದೆ ಬರೋ ಅಷ್ಟೊತ್ತಿಗೆ ಇವರು ಹುಡುಗರೆಲ್ಲ ಚಿಂತಿರ್ಬಿಟ್ಟು ಹೊರಟೋಗಿದ್ರು ಸರ್. ಆವತ್ತಿಂದ ಅದು ಇದೆ ಸರ್, ಅವ್ರ ಗಲಾಟೆ ಆವತ್ತಿಂದ ಇದೆ. ನೆನ್ನೆಯಿಂದ ಅವನು ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟಿದ್ದಾರೆ ಅವನಿಗೆ. ಆ ಫೋನ್ ಸಿಗ್ತಾಯಿಲ್ಲ ನಮಗೆ. ಆ್ಯಕ್ಚುಲಿ ಫೋನಲ್ಲಿ ಮಾತಾಡಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವನು ಒಟ್ನಲ್ಲಿ ಈಗ ಪೊಲೀಸ್ ಕಸ್ಟಡಿಯಲ್ಲಿರುವ ಈ 3 ವಿಚಾರಣೆ ವೇಳೆ ಇನ್ನು ಯಾವ್ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ತಿಳಿಯಲಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಧರ್ಮ ತಕ್ಕಂತೆ ಗ್ರಂಥಗಳನ್ನು ರೂಪಿಸಿಕೊಂಡಿದ್ದೇವೆ. ಈ ದೇಶಕ್ಕೆ ಬೇಕಾಗಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅದ್ಭುತವಾದ ಗ್ರಂಥ ಸಂವಿಧಾನ ಹೊರತು ಬೇರೆ ಗ್ರಂಥಗಳಲ್ಲ. ದೇಶದ ಉತ್ತಮ ಪ್ರಜೆಯಾಗಲು ಸಂವಿಧಾನ ಪೀಠಿಕೆ ಅರಿತುಕೊಳ್ಳಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕ KY ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ರಾಮ ದೇವಾಲಯದಲ್ಲಿ ರಾಜಕೀಯ ಮಾಡುವ ನೀತಿಗೆಟ್ಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರದು. ಒಂದು ರಾಮನನ್ನು ಪೂಜೆ ಮಾಡಿ ಸ್ವಾರ್ಥಕ್ಕೆ ತೆಗೆದುಕೊಳ್ಳಬಾರದು. 30 ವರ್ಷಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪರವರು ಆರಾಧನಾ ಕಾರ್ಯಕ್ರಮ ಮಾಡಿ ಸಾವಿರಾರು ದೇವಾಲಯಗಳನ್ನು ಕಟ್ಟಿಸಿದ್ರು. ಪ್ರತಿಯೊಬ್ಬರು ದೇವರ ಪೂಜೆ ಸಲ್ಲಿಸುತ್ತಿದ್ರು. ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡದೆ ಮಕ್ಕಳ ಪರವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಹೊರತು ಧರ್ಮಗಳ ಬಗ್ಗೆ ಜಾತಿ ಭೇದ ಪರವಾಗಿ ನಿಲ್ಲುವುದಿಲ್ಲ. ಈ ದೇಶಕ್ಕೆ ಬೇಕಾಗಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅದ್ಭುತವಾದ ಗ್ರಂಥ ಸಂವಿಧಾನ ಹೊರತು ಈ ಬೇರೆ ಗ್ರಂಥಗಳಲ್ಲ. ಈ ದೇಶದ ಉತ್ತಮ ಪ್ರಜೆಗಳು ಆಗಬೇಕಾದ್ರೆ ಸರಿದಾರಿಗೆ ತೆಗೆದುಕೊಂಡು ಮಾತ್ರ ಶಿಕ್ಷಣ ಸಚಿವನಾಗಿ ನ್ಯಾಯಬದ್ಧನಾಗಿ ಕೆಲಸ ಮಾಡಲು ಸಾಧ್ಯವಾಗಿದೆ ಎಂದರು. ಎಲ್ಲಿ ಬೇಕಲ್ಲ ಡಿಜಿಟಲ್ ಬ್ಯಾನರ್ ಮೇಲೆ ಓಡಾಡಿದ. ನಿಜವಾಗ್ಲೂ ಹೇಳ್ತೀನಿ, ಇಂಥ ನೀತಿಗೆಟ್ಟ ಒಂದು ಸಿಸ್ಟಮ್ ನಮ್ಮ ದೇಶದಲ್ಲಿ ಇರಬಾರ್ದು. ಯಾಕೆ ಇದನ್ನು ಹೇಳ್ತೀನಿ ಅಂತ ನಾನು ಬಹಳ ಧೈರ್ಯವಾಗಿ ಮಾತಾಡ್ತೀನಿ. ಒಂದು ರಾಮನ ಪೂಜೆ ಮಾಡಿ ರಾಜಕಾರಣಕ್ಕೂ ಒಂದು ಸ್ವಾರ್ಥಕ್ಕೆ ತಗೊಂಡು ಬರುತ್ತೆ. 32 ವರ್ಷದ ಹಿಂದೆ ಸನ್ಮಾನ್ಯ ಬಂಗಾರಪ್ಪಾಜಿಯವ್ರನ್ನ ನೀವು ನೆನೆಸ್ಕೊಳ್ಬೇಕಾಗತ್ತೆ. ಆರಾಧನಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆರಾಧನಾ ಕಾರ್ಯಕ್ರಮಕ್ಕೆ ಶಾಸಕರು ಅಧ್ಯಕ್ಷರು ಇವರು ಒಂದು ರಾಮ ಕಟ್ತಾರೆ. ಆದರೆ ಅವತ್ತು ನಿಮ್ಮೂರಲ್ಲೂ ಕೂಡ ನಿಮ್ಮ ಹಳ್ಳಿಯಲ್ಲಿ ಹೋಗ್ರಿ, ಕೇರ್ಕೆರೆಯಲ್ಲಿ ದೇವಸ್ಥಾನಗಳಿದ್ದಾವೆ. ಕೇರ್ಕೆರೆಯಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದ್ದಾವೆ. ಬರೀ ರಾಮಂದಲ್ಲ, ಆ ಮಾರಮ್ಮ, ದ್ಯಾವಮ್ಮ, ನಮ್ಮ ಕಡೆಗೆಲ್ಲ ಬೇಕಾದಷ್ಟಿದಾವೆ. ಎಲ್ಲ ಸಮಾಜದ ದೇವ್ರುಗಳಿದ್ದಾವೆ. ಅವರಿಗೆಲ್ಲ ಯಾರು ಆ ದೇವ್ರಿಗೆ ಸ್ನಾನನೂ ಮಾಡಿಸ್ತಾ ಇರಲ್ಲ, ಹೂವು ಹಾಕ್ತಾ ಇರಲ್ಲ, ಮಂಗಳಾರತಿನೂ ಮಾಡ್ತಾ ಇರಲ್ಲ, ಹೌದಾ? ಆದರೆ ಈಗ ಆರಾಧನಾ ಸ್ಕೀಮಲ್ಲಿ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ದೇವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು 32 ವರ್ಷದ ಹಿಂದೆ ಆರಾಧನಾ ಅಂತ ಹೇಳಿ ಬಂಗಾರಪ್ಪಾಜಿ ಅವರು ಶುರು ಮಾಡಿದ್ರು. ಒಂದು ಮಂಗಳಾರತಿ ಎತ್ತಿದ್ದಾರೆ. ಅಂದರೆ ಅಂಥ ಒಂದು ಮನೋಭಾವನೆಯನ್ನು ಅವ್ರು ಕೊಡಬಾರ್ದು. ಪಠ್ಯಪುಸ್ತಕ ಪರಿಷ್ಕರಣೆ ಯಾರೋ ಮಾತಾಡಬೇಕು ನಂಗೆ ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ಬಂದ ತಕ್ಷಣ, ಯಾಕಂದರೆ ಮಕ್ಕಳಿಗೆ ನಾನು ಯಾವುದೋ ಪಕ್ಷದ ಪರವಾಗಿ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ, ನನ್ನ ಇಲಾಖೆ ನಾನು ನಡೆಸೋದು ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳ ಪರವಾಗಿ ಮಾತ್ರ ನಾನು ತೀರ್ಮಾನ ತಗೊಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಥರದ ಒಂದು ತೀರ್ಮಾನವನ್ನು ನಾನು ತಗೊಳ್ಳೋದಿಲ್ಲ. ಅದಕ್ಕೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ. ಯಾಕಂದರೆ ಧರ್ಮದಲ್ಲಿ ಹೇಳಬಾರ್ದು, ಆ ಜಾತಿ ಭೇದ ಬರಬಾರ್ದು. ಅದಕ್ಕೆ ಅವರು. ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ನಡೆದುಕೊಂಡು ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿದ್ದೇವೆ. ಈ ಸರ್ಕಾರದಲ್ಲಿ ನನ್ನನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿದ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸಿಕೊಂಡು ಸರ್ಕಾರ ಮತ್ತು ಸಚಿವರನ್ನು ಸಹಕಾರ ಪಡೆದುಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗುತ್ತೇವೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಇನ್ನು ಸರ್ಕಾರದ ಅರ್ಹ ಫಲಾನುಭವಿಗಳಿಗೆ ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪದ್ಮಾ ಬಸಂತಪ್ಪ, ಎಸಿ ವೆಂಕಟಲಕ್ಷ್ಮಿ, ತಹಶೀಲ್ದಾರ್ ಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒ ವೀಣಾ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ನಗರಸಭೆಗೆ ಗ್ರಾಮೀಣ ಭಾಗದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಗುವುದರಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬ ಆಶಾಭಾವನೆ ಹೊಂದಿರುತ್ತಾರೆ. ಆದರೆ ಅದರ ತದ್ವಿರುದ್ಧವಾಗಿ ಯಾವುದೇ ಸಮಸ್ಯೆಗಳ ಪರಿಹಾರ ಸಿಗದಿರುವುದು ವಿಪರ್ಯಾಸವಾಗಿದೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಸೋಲೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ 2023-24ನೇ ಸಾಲಿನ ಮೊದಲ ಹಂತದ ಗ್ರಾಮಸಭೆ ಉದ್ಘಾಟನೆ ಮಾಡುವ ಮುನ್ನವೇ ವಿವಿಧ ಇಲಾಖಾ ಅಧಿಕಾರಿಗಳ ಗೈರಿಗೆ ತಗಾದೆ ವ್ಯಕ್ತಪಡಿಸುವುದರ ಮೂಲಕ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಗ್ರಾಮಸ್ಥರು ಸಭೆಗಳಲ್ಲಿ ಸಮಸ್ಯೆಗಳ ಅಹವಾಲು ಸಲ್ಲಿಸಿದ್ದರೂ ಸಹ ಸಮಸ್ಯೆಗಳು ಬಗೆಹರಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಕಾಟಾಚಾರಕ್ಕೆ ಗ್ರಾಮಸಭೆ ಮಾಡಿದರೆ ಸಾಲದು, ನಿಖರ ಮತ್ತು ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ತಿಳಿಸುವ ಮತ್ತು ಮಾಹಿತಿ ನೀಡುವ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಈ ಗ್ರಾಮಸಭೆಯನ್ನು ಉದ್ಘಾಟಿಸಿ ಒಂದೆರಡು ಮಾತಾಡಿ ಹೋದರೆ ಯಾರಿಗೂ ಪ್ರಯೋಜನವಾಗುವುದಿಲ್ಲವೆಂದು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಗ್ರಾಮಸಭೆಯನ್ನು ಉದ್ಘಾಟಿಸಲು ಗ್ರಾಮಸ್ಥರು ತಡೆ ಒಡ್ಡಿದ್ದರಿಂದ ಗ್ರಾಮ ಪಂಚಾಯಿತಿ ಪಿಡಿಒ ಬೀರೇಶ್, ಸದಸ್ಯರು ಹಾಗೂ ಉಪ ತಹಶೀಲ್ದಾರ್ ಚೈತ್ರ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅನುವು ಮಾಡಿಕೊಡಬೇಕು, ವಿಶೇಷ ಗ್ರಾಮ ಸಭೆಯನ್ನು ಮಾಡುವುದಾಗಿ ಭರವಸೆ ನೀಡಿ ಗ್ರಾಮಸ್ಥರಿಗೆ ಮನವೊಲಿಸಿದರು. ಈ ವೇಳೆ ಗ್ರಾಮಸಭೆ ನೋಡಲ್ ಅಧಿಕಾರಿ ಸುಧಾ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಮ್ಮ, ಉಪಾಧ್ಯಕ್ಷೆ ಕಲ್ಪನಾ, ಸದಸ್ಯರಾದ ವಿನಯ್ ಕುಮಾರ್, ಮಂಗಳ, ಭವ್ಯ, ಮುನೇಗೌಡ, ನವೀನ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಎಂಎಲ್ಸಿ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿ ಶತ್ರು ದೇಶದ ಪರ ಘೋಷಣೆ ಹಾಕಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ನಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆಸಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಇಂತಹ ವಿಧ್ವಂಸಕ ಕೃತ್ಯಗಳು ರಾಜ್ಯದಲ್ಲೇ ಹೆಚ್ಚುತ್ತಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಉಗ್ರರ ಚಟುವಟಿಕೆಗಳು ಗರಿಗೆದರಿವೆ. ಎಂಎಲ್ಸಿ ಚುನಾವಣೆಯಲ್ಲಿ ಗೆದ್ದ ನಾಸೀರ್ ಹುಸೇನ್ ಬೆಂಬಲಿಗರು ಶತ್ರು ರಾಷ್ಟ್ರ ಪಾಕಿಸ್ತಾನ ಪರ ಘೋಷಣೆ ಕೂಗಿ ಹೊಗಳಿದ್ದಾರೆ. ಉಗ್ರವಾದಿಗಳ ಮಟ್ಟ ಹಾಕಲು ಆಗದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಪ್ರತಿಭಟನಾ ಕರಾರನ್ನ ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಬೆಂಗಳೂರಿನ ನಾನಾ ಕಡೆ ಬಾಂಬ್ ಸ್ಫೋಟಿಸಿ ಸಾವು ನೋವು ಸೃಷ್ಟಿಸುವುದಾಗಿ ಉಗ್ರನೋರ್ವ ಸಿಎಂ ಹಾಗೂ ಡಿಸಿಎಂಗೆ ಮೇಲ್ ಮಾಡಿದ್ದರೆ ಅದನ್ನ ಸರ್ಕಾರ ಲಘುವಾಗಿ ಸ್ವೀಕರಿಸಿದ. ಇದರಿಂದ ಮುಂದೇನಾದರೂ ಅನಾಹುತಗಳು ನಡೆದರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಆಕ್ರೋಶ ವ್ಯಕ್ತಪಡಿಸಿದರು.
ಯಾವ ರೀತಿ ಘೋಷಣೆ ಕೂಗಿದ್ರು ಏನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಕಿವಿ ಕೇಳಿಸಲ್ವಾ, ಕಣ್ಣು ಇಲ್ವಾ? ಇಂಥ ಒಂದು ಭ್ರಷ್ಟ ಸರ್ಕಾರನ ಇಟ್ಕೊಂಡು FSN ಒರಿಜಿನಲ್ ಸಂಸ್ಥೆ ಅಂದರೆ ಸರ್ಕಾರದೇ ಇದೆಯಲ್ಲ, ಅದರಿಂದನೇ ರಿಪೋರ್ಟ್ ಬಂದಿದೆಯಲ್ಲ, ಯಾಕೆ ಮತ್ತೆ ಇಷ್ಟೊಂದು ತಾರತಮ್ಯ ಮಾಡ್ತಾರೆ? ಅಲ್ಲ, ತುಷ್ಟೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಅರ್ಥ ಆಗುತ್ತೆ. ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅವ್ರೇನು ಇಮೇಲ್ ಮೆಸೇಜ್ ಕಳಿಸಿದಾರೋ ಅದನ್ನು ತುಂಬ ಲಘುವಾಗಿ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮಾಡಿ ತೀರ್ತಾರೆ. ಯಾವುದೇ ರೀತಿಯಲ್ಲಿ ಇದನ್ನು ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ ಯಾವುದೇ ನಮ್ಮ ಸರ್ಕಾರ. ಅದರಿಂದ ಮುಂದಿನ ದಿನಗಳಲ್ಲಿ ಅವರ ಒಂದು ಬುಡಕ್ಕೆ ಬಂದಾಗ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವ್ರು ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಕಣ್ಣು ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಒಂದು ಇದನ್ನು ಅವರೇ ಎದುರಿಸಬೇಕಾಗ್ತದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಕೆವಿ ನಾಗರಾಜ್, ಸುರೇಂದ್ರ ಗೌಡ, ಮಾಜಿ ಶಾಸಕ ರಾಜಣ್ಣ, ಅನು ಆನಂದ್, ಯುವ ಮೋರ್ಚಾ ಮುಖಂಡ ಬಾಲಕೃಷ್ಣ, ಎವಿ ಬೈರೇಗೌಡ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಖಾಲಿ ಹುದ್ದೆಗಳ ಭರ್ತಿ ವಿಚಾರವಾಗಿ 900 ಹುದ್ದೆಗಳಿಗೆ ಕೋರ್ಟ್ ವಿಚಾರ ಇರುವುದರಿಂದ ಪೆಂಡಿಂಗ್ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಮೊನ್ನೆಯ ಬಜೆಟ್ನಲ್ಲಿ ಸಿಎಂ ಅವರು ತೆಗೆದುಕೊಳ್ಳುತ್ತಾರೆಂದು ಹೇಳಿದ್ದಾರೆ. ಗಾತ್ರ ಎಷ್ಟು ಎಂದು ಹೇಳಿಲ್ಲ. ಹಂತ ಹಂತವಾಗಿ ಮಾಡ್ತೇವೆ ಎಂದು ಹೇಳಿದ್ದಾರೆ. ಸಮಸ್ಯೆ ಇದೆ, ಅದನ್ನು ಸರಿಪಡಿಸುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದ್ದು, ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಾಲೂರಿನಲ್ಲಿ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಲು ಹೊರಟಿದ್ದೇನೆ. ಈ ವರ್ಷದಲ್ಲಿ ಶುರು ಮಾಡಿದ ಗ್ಯಾರಂಟಿಗಳು ಒಂದು ಹಂತಕ್ಕೆ ಬರಲಿ, ಅದಾದ ಮೇಲೆ ಮಾಡೋಣ ಎಂದು ಅಂದುಕೊಂಡಿದ್ದೇವೆ. ಬಿಜೆಪಿ ಅವರು ಅವರ ಹಣೆ ಬರಹಕ್ಕೆ ಒಂದು ಹೊಸ ಬಸ್ ತೆಗೆದುಕೊಂಡಿರಲಿಲ್ಲ. ನಮ್ಮ ಸರ್ಕಾರದಲ್ಲಿ 300 ಬಸ್ಗಳನ್ನು ತೆಗೆದುಕೊಳ್ಳಲಾಗಿದೆ. ನನ್ನ ಜಿಲ್ಲೆಗೆ 1000 ಬಸ್ ತೆಗೆದುಕೊಳ್ಳುವ ತೀರ್ಮಾನವಿದೆ. ಸರ್ಕಾರದಲ್ಲಿ ಹಣ ತುಂಬಿ ತುಳುಕುತ್ತಿದೆ. ಈ ಸರ್ಕಾರ ಬರಬಾದ್ ಆಗಿಲ್ಲ, ಬರಬಾದ್ ಆಗಿರೋದು ಬಿಜೆಪಿ. ಶಿಕ್ಷಣಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮಾಡಲಾಗ್ತಿದೆ ಎಂದರು. ಅದರೊಳಗೆ ಒಂದು 900 ಸ್ವಲ್ಪ ಇನ್ನು ಕೋರ್ಟ್ ವಿಚಾರ ಇರೋದ್ರಿಂದ ಸ್ವಲ್ಪ ಪೆಂಡಿಂಗ್ ಉಳಿದಿದೆ ಕೋರ್ಟಲ್ಲಿ ಇರೋದ್ರಿಂದ. ನಾವು ಬಂದಮೇಲೆ ನಮ್ಮ ಸರ್ಕಾರ ಬಂದಮೇಲೆ ಈಗ ನೆಕ್ಸ್ಟ್ ಈ ಮೊನ್ನೆ ಬಜೆಟಲ್ಲಿ CM ಅವರು ಮತ್ತೆ ಫರ್ದರ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಗಾತ್ರ ಎಷ್ಟು ಅಂತ ಹೇಳಿಲ್ಲ, ಅದನ್ನು ನೋಡಿಕೊಂಡು ಹಂತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆ ಪ್ರೋಸೆಸ್ನು ಈಗ FD ಅವ್ರ ಜೊತೆ ಕೂತ್ಕೊಂಡು ಶುರು ಮಾಡ್ಕೊಳ್ತೀವಿ. ಮೇಜರ್ ಪ್ರಾಬ್ಲಮ್ ಮುಂಚೆ ಇದ್ದಷ್ಟು ಪ್ರಾಬ್ಲಮ್ ಇಲ್ಲ, ಬಟ್ ಪ್ರಾಬ್ಲಮ್ ಇದೆ. ಅದನ್ನ ಸರಿ ಸರ್ಕಾರದವರು ನಿಲ್ಲಿಸಿದ್ರನ್ನ. ಅದಾದಮೇಲೆ ನಾವು ಈ ವರ್ಷ ಶುರು ಮಾಡೋದಕ್ಕೆ ಈ ಗ್ಯಾರಂಟಿದೆಲ್ಲ ಮುಗಿದು ಒಂದು ಹಂತಕ್ಕೆ ಬರಲಿ, ಅದಾದಮೇಲೆ ನಾವು ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ. ಈ ವರ್ಷ ಮಾಡೋಣ ಅಂದ್ಕೊಂಡೆ, ಬಟ್ ಈ ವರ್ಷ ಅದು ಎಗ್ಗದು ಮಾಡಿಬಿಡೋಣ ಅಂತ ಹೇಳಿ. ಬಸ್ ಇದಾವಲ್ಲ, ಹೊಸ ಬಸ್ಸಸ್ಸು ಹಳೆ ಸರ್ಕಾರದವ್ರು ಅವ್ರ ಹಣೆ ಬರೋಕ್ಕೆ ಒಂದು ಬಸ್ ತೊಗೊಂಡಿರಲಿಲ್ಲ ಹೊಸದು. ಈಗಾಗಲೇ 5300 ಏನೋ ಬುಕ್ ಮಾಡಿದ್ದಾರೆ. ಈಗ ನನ್ನ ಡಿಸ್ಟಿಕ್ಕಿಗೆ 10 ಬಂತು. ಹಾಗಂದರೆ ಎಲ್ಲ ಒಂದು 10 ಅಂತ ಹೇಳಿ ತೊಗೊಂಡ್ರೆ ಒಂದು 300 ಬಂದಿದೆ ಈಗ ಎಲ್ಲರಿಗೂ. ಬಂದಂಗೆ ಕೊಡ್ತಾರೆ. ಸುಮಾರು ನನ್ನ ಡಿಸ್ಟಿಕ್ಗೆ 1000 ಕೊಡಬೇಕಂತೇಳಿ ತೀರ್ಮಾನ ಆಗಿದೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಶಿವಮೊಗ್ಗ ಇದಕ್ಕೆ ಕುಮಾರಕ್ಕೆ ಅವ್ರು ಕೊನೆಗೆ ಆಪರೇಷನ್ ಆಗಿ ಈ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. 67ಕ್ಕೆ ಬಂದು ಕೂತ್ಕೊಂಡಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ, ಸಿಆರ್ಪಿಗಳಾದ ನಾಗೇಶ್ ಎಲ್, ಕೋಲಾರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೃಷ್ಣಮೂರ್ತಿ, ಎಂಪಿಜಿಎಸ್ ಶಿಕ್ಷಕ ಶಿವಕುಮಾರ್, ಕಂದಾಯ ಇಲಾಖೆ ಅಧಿಕಾರಿಗಳು, ಮುಖಂಡ ನಾರಾಯಣಸ್ವಾಮಿ ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ವಾಹನ ಚಾಲಕರು, ಮಾಲೀಕರು ಸಂಚಾರಿ ನಿಯಮಗಳು ಉಲ್ಲಂಘಿಸಿದಲ್ಲಿ, ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಒತ್ತುವರಿ ಮಾಡಿದಲ್ಲಿ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ. ಈ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಎಂದು ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಎಚ್ಚರಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳಿದೆ. ಬೆಳಗ್ಗಿಂದ ಸಾಯಂಕಾಲ ಗುರಿ ಮಾಡ್ಕೊಂಡು ಬಂದು ಬಾಗೇಪಲ್ಲಿ ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಬುಧವಾರ ವಾಹನ ಚಾಲಕರ, ಮಾಲೀಕರ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಭೆ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬೀದಿ ಬದಿ ವ್ಯಾಪಾರಿಗಳಿಗೆ ವಾಹನಗಳ ನಿಲ್ದಾಣಗಳಲ್ಲಿ ಇರಬೇಕು. KSRTC ಬಸ್ಗಳು ಪ್ಲಾಟ್ಫಾರಂಗಳಲ್ಲಿ ನಿಲ್ಲಿಸಬೇಕು. ಖಾಸಗಿ ಬಸ್ಗಳು ರಸ್ತೆಯಲ್ಲಿ ನಿಲ್ಲಿಸಬಾರದು. ಚಾಲಕರಿಗೆ ನಮ್ಮ ಟ್ರಸ್ಟ್ನಿಂದ ಚಾಲನಾ ಪರವಾನಗಿ, ವಿಮೆಯನ್ನು ಮಾಡಿಸಿಕೊಡಲಾಗುವುದು ಎಂದರು. ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಸೂಕ್ತವಾಗಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಎಲ್ಲೆಂದರಲ್ಲಿ ವಾಹನಗಳ ನಿಲುಗಡೆ ಮಾಡದೆ, ಅಡ್ಡಾದಿಡ್ಡಿ ಚಾಲನೆ ಮಾಡದೆ KSRTC ಬಸ್ಗಳನ್ನು ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಹಾಕಬೇಕು.
ಸಂಚಾರಿ ನಿಯಮಗಳು ಪಾಲನೆ ಮಾಡದಿದ್ದಲ್ಲಿ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿದರೆ ದಂಡ ಹಾಗೂ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಖಡಕ್ ಎಚ್ಚರಿಕೆ ನೀಡಿದರು. ನೀವೇ ನೋಡಿ, ಬಸ್ ಸ್ಟ್ಯಾಂಡ್ ಮುಂದೆ ಆಟೋ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಸೈಡ್ ಅಲ್ಲಿ ಕಾರ್ ಸ್ಟ್ಯಾಂಡ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಪ್ರೈವೇಟ್ ಬಸ್ಗಳು, ಅಲ್ಲೇ ಫುಟ್ಪಾತ್ ಆಗಿದೆ. ಹೇಗೆ ವ್ಯವಹಾರ ಮಾಡಕ್ಕಾಗುತ್ತೆ? ಎಲ್ಲ ಅಲ್ಲೇ ಮಾಡಕ್ಕಾಗುತ್ತಾ? ನೀವೇ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮ್ಗೆ ತೊಂದರೆನೇ ಇಲ್ಲ. ದಯವಿಟ್ಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಡಿವೈಎಸ್ಪಿ ಎಲ್ಲ ಸೇರಿ ನಿಮಗೆ ಯಾವ್ದು ಅಂತ ಜಾಗ ತಿಳಿಸ್ತಾರೆ, ಆ ಜಾಗದಲ್ಲೇ ಇರಬೇಕು. ಯಾರಿಗೂ ನಾವು ತೊಂದರೆ ಕೊಡಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್ ಮಾತನಾಡಿ, ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಹಾಗೂ ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಒತ್ತುವರಿಯಿಂದ ತೊಂದರೆ ಆಗಿದೆ. ಇದರಿಂದ ಜನರು ಸಂಚರಿಸಲು ಆಗುತ್ತಿಲ್ಲ ಎಂದು ಸಾರ್ವಜನಿಕರಿಂದ ದೂರುಗಳು ಬಂದಿವೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಬಾಗೇಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಸೇರಿದಂತೆ ಸಂಚಾರಿ ಹಾಗೂ ಸಾರಿಗೆ ಅಧಿಕಾರಿಗಳು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಶ್ರೀನಿವಾಸಪುರದಿಂದ ಗೌನಪಲ್ಲಿಗೆ ತೆರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಅವಘಾನಪಲ್ಲಿ ಕ್ರಾಸ್ ರಸ್ತೆ ತಿರುವಿನಲ್ಲಿ ವಕೀಲ ಹಾಗೂ ಖಾಸಗಿ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಿದ್ದ 38 ವರ್ಷದ ಮುಬಾರಕ್ ಪಾಷಾ ಎಂಬಾತ ಮೃತಪಟ್ಟಿರುತ್ತಾರೆ. ಮೃತ ವ್ಯಕ್ತಿಯು ತಮ್ಮ ಕಾರನ್ನು ಅತಿ ವೇಗದಲ್ಲಿ ಓಡಿಸುತ್ತಿದ್ದ ಸಂದರ್ಭದಲ್ಲಿ ಅವಧಾನಪಲ್ಲಿ ಎಂಬ ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆ ಬದಿಯ ಹಳ್ಳಕ್ಕೆ ಬಿದ್ದು ಪಲ್ಟಿ ಹೊಡೆದಿದೆ. ಮೃತ ವ್ಯಕ್ತಿಯು ಕಾರಿನಲ್ಲಿ ಕಿಡಕಿ ಗಾಜು ತಲೆಗೆ ಬಲವಾಗಿ ತಗುಲಿ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಎಂದು ತಿಳಿದು ಬಂದಿದೆ. ಮೃತ ವ್ಯಕ್ತಿಯು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಸೇವೆಯಲ್ಲಿ ಸಲ್ಲಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ನಿಯಮಗಳನ್ನು ಗಾಳಿಗೆ ತೂರಿ ಕಲ್ಲು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್, ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ದಿಢೀರ್ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ನಿಖಿಲ್ ಕುಮಾರಸ್ವಾಮಿ. ರಾತ್ರಿ ವೇಳೆ ಅಡ್ಡಗಟ್ಟಿ ದಾರಿ ಹೋಕರನ್ನ ಸುಲಿಗೆ ಮಾಡುತ್ತಿದ್ದ ಖತರ್ನಾಕ್ ದರೋಡೆಕೋರರನ್ನು ಬಂಧಿಸಿದ ಗೌರಿಬಿದನೂರು ಪೊಲೀಸರು, ಬಂಧಿತರಿಂದ ಮಾರಕಾಸ್ತ್ರಗಳ ವಶ. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉನ್ನತೀಕರಣಕ್ಕೆ 5 ಕೋಟಿ ರು ವೆಚ್ಚ, ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ತಾಕೀತು ಮಾಡಿದ ಶಾಸಕ ಸುಬ್ಬಾರೆಡ್ಡಿ. ಚಿಕ್ಕಬಳ್ಳಾಪುರ ನಗರಸಭೆಗೆ ಪೌರಾಯುಕ್ತರ ನೇಮಕ ಅಸಿಂಧು, ಸರ್ಕಾರದ ಆದೇಶ ರದ್ದುಪಡಿಸಿ 4 ವಾರದಲ್ಲಿ ಸೂಕ್ತ ಅಧಿಕಾರಿ ನೇಮಿಸುವಂತೆ ಹೈಕೋರ್ಟ್ ಆದೇಶ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.